ಕಾಲರ್ ಒಬ್ರು ವೇಟ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ. ನಾನು ಉಮಾ ಅಂತ ಮಾತಾಡೋದು. ಹೇಳಿ ಮಾ. ಮಗಳ ಬಗ್ಗೆ ಕೇಳ್ಬೇಕು. ಡೇಟ್ ಆಫ್ ಬರ್ತ್ ತಿಳಿಸಿ. 29/10/1993. 93. ಓಕೆ. ಡೋರ್ ಫೇಸಿಂಗ್ ಹೇಳಿ ಉಮಾ ಅವರೇ. ಉತ್ತರ. ಓಕೆ. ಮಗಳ ಬಗ್ಗೆ ಏನ್ ಪ್ರಶ್ನೆ ಇದೆ? ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಮಾ, ಹೇಳಿ. ಯಾವ ವಿಚಾರದಲ್ಲಿ ಕೇಳಬೇಕು? ಅದೇ ಅವರು ಕಾಲೇಜ್ ಲೈಫ್ BE ಮಾಡಿದಾಳೆ. ಜೊತೆಗೆ ಒಂದು ಹುಡುಗನ್ನ ಲವ್ ಮಾಡ್ತಿದ್ದಾಳೆ. ಅವ್ರು ನಂಬಿಕೆ ಅಷ್ಟಲ್ಲ, ಅವರು ಬ್ರಾಹ್ಮಿನ್ನು, ನಾವು ಗೌಡಾಸು. ಹಂಗಾಗಿ ನನ್ಗೆ ಈಗ ಅವ್ರ ಮನೆಯಲ್ಲಿ ಒಪ್ತಾ ಇಲ್ಲ, ನಮ್ಮನೆಯವರು ಇಲ್ಲ. ನಮ್ಮನೆಯವರು ತಿರ್ಗಿ 7 months ಆಗಿದೆ. ಆದ್ರೆ ಅವ್ರು ನಮ್ಮನೆಯವ್ರು ಒಪ್ಪಿದ್ರು. ಯಾಕಂದ್ರೆ ಅವ್ರು ಅಕಸ್ಮಾತ್ ನಮ್ಗೆ ಹೇಳಲಿಕ್ಕೆ ಮದುವೆ ಮಾಡ್ಬಿಟ್ಟಿದ್ರೆ ಏನ್ ಮಾಡೋದು, ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಏನ್ ಮಾಡೋದು. ಅದ್ರ ಬದಲು ನಿಮ್ಗೆ ವಿಚಾರ ತಿಳಿಸಿದಾರೆ ಅಂದ್ರೆ ಆ ವಿಚಾರಕ್ಕೆ ನೀವು ಸಂತೋಷ ಪಡ್ಬೇಕು. ನೋಡಿ, ನಾನು ಹೇಳ್ತೇನಲ್ಲ, ಜಾತಿ ಮತಗಳು ಇವೆಲ್ಲ ಏನು ಬೇಕಾಗಿಲ್ಲ. ನಾನು ಅದನ್ನೆಲ್ಲ ಏನು ಪ್ರೋತ್ಸಾಹ ಮಾಡೋಂತಾನೇನಲ್ಲ. ಬಟ್ ಗಂಡು ಹೆಣ್ಣು ಅಂದ್ರೆ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಮೆಚ್ಕೊಂಡಿದ್ದಾರೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಾದ್ರೆ ಒಂದ್ಸಲ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಯಾರೋ ಒಬ್ಬ ಒಳ್ಳೆ ಕೌನ್ಸಿಲರ್ ಹತ್ರ ಕರ್ಕೊಂಡು ಕೂರಿಸಿ. ಯಾಕಂದ್ರೆ ಏನಾಗುತ್ತೆ, ವಯಸ್ಸಲ್ಲಿ ಏನಾಗುತ್ತೆ ಅದನ್ನ ಇನ್ಫ್ಯಾಚುಯೇಷನ್ ಅಂತಂದ್ಬಿಟ್ಟು ಇದರಲ್ಲಿ ಕರೀತಾರೆ, ಇಂಗ್ಲಿಷಲ್ಲಿ ಆಕರ್ಷಣೆ, ಕನ್ನಡದಲ್ಲಿ ಹೇಳ್ಬೇಕಾರೆ. ಈ ಆಕರ್ಷಣೆಯಿಂದ ಏನಾಗ್ಬಿಡ್ತಾರೆ, ಓ ನೀನೇ ಮನ್ಮತ ಅಂತ ಹೇಳ್ತಾರೆ, ನೀನೇ ರತಿ ಅಂತ ಹೇಳ್ತಾರೆ, ಮಾಡ್ಕೋತಾರೆ. ಮದುವೆ ಮಾಡ್ಕೊಂಡು ನನ್ನ ಆಫೀಸ್ಗೆ ಬರ್ತಾ ಇರ್ತಾರಲ್ಲ, ಮದುವೆ ಆಗಿ 3 ತಿಂಗಳಾಯ್ತು ಗುರುಗಳೇ, ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತಂತಾರೆ. ಫಸ್ಟ್ ನಾನು ಕೇಳೋ ಪ್ರಶ್ನೆ ಎಷ್ಟು, ಲವ್ ಮ್ಯಾರೇಜ್ ಅಂತೀನಿ. ಹೌದು, ಲವ್ ಮ್ಯಾರೇಜ್ ನೆಕ್ಸ್ಟ್ ನೋ ಮ್ಯಾರೇಜ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಹೇಳ್ತೀನಿ, ಅವ್ರಿಬ್ಬರನ್ನು ಕರ್ಸಿ ಕೂಡ್ಸ್ಕೊಂಡು ಎಲ್ಲಾರು ಒಬ್ರೊಬ್ರು ಒಳ್ಳೆ ಕೌನ್ಸಿಲರ್, ನೀವು ಬೇಡ, ಬೇರೆ ಇನ್ಯಾರು ಮಧ್ಯ ಯಾರು ಇರ್ತಾರಲ್ಲ ಒಬ್ರು, ಅವ್ರ ಹತ್ರ ಕೂಡ್ಸ್ಕೊಂಡು ಮಾತಾಡಿಸ್ಬೇಕು. ಅವ್ರು ಯಾತಕ್ಕೋಸ್ಕರ ಒಬ್ಬರನ್ನೊಬ್ರು ಇಷ್ಟಪಟ್ಟರು, ಯಾತಕ್ಕೋಸ್ಕರ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ, ಮದುವೆ ಮಾಡ್ಕೊಂಡ್ರೆ ಅರ್ಥ ಏನು, ಜೀವನ ಅಂದ್ರೆ ಏನು, ಎಂತದೇನು, ಇದಷ್ಟು ತಿಳ್ಕೊಂಡಿದಾರ ಅದನ್ನ ನೋಡ್ಬೇಕು. ಈಗ ನನ್ನ ಹತ್ರ ಬರ್ತಾರಲ್ಲ, ಬಂದವ್ರನ್ನೆಲ್ಲ ಕಳ್ಸಿ, ಫಸ್ಟ್ ಕೌನ್ಸಿಲಿಂಗ್ ಕಳಿಸಿ ಅಂತಂದ್ರೆ. ಈಗ ಮೊನ್ನೆ ಹಿಂಗೆ ಆಗಿದೆ ಒಂದು ಕೇಸ್, ವಿಚಿತ್ರ ಕೇಸು. ಅವ್ರು ಏನು ಹುಡುಗನಿಗೆ ಮದುವೆ ಆಗ್ತಾನೆ ಇಲ್ಲ ಅಂತ ಹೇಳಿದ್ರು. ಸರಿ, ನಾನೇನ್ ಮಾಡಿದೆ, ಪ್ರೋಗ್ರಾಮಿಂಗ್ ಮಾಡ್ಕೊಟ್ಟೆ. ಮಾಡ್ಕೊಡ್ಸೋಣ 5 ತಿಂಗಳಲ್ಲಿ ಮದುವೆ ಸೆಟ್ ಆಗ್ಬಿಟ್ಟಿದೆ. ಸೊ ಹುಡುಗ ಅಮೆರಿಕದಲ್ಲಿ ಇದ್ದಾನೆ, ಹುಡುಗಿ ಬೆಂಗಳೂರಲ್ಲಿ ಇದ್ದಾಳೆ. ಹುಡುಗಿ ಇಲ್ಲಿಂದ ಅಲ್ಲಿ ಫೋನ್ ಮಾಡೋದು. ಸೊ ಏನಾಗಿದೆ, ಮದುವೆ ಏನು ಚೌಟ್ರೆಲ್ಲ ಬುಕ್ ಮಾಡ್ಬಿಟ್ಟಿದಾರಂತೆ. ಈಗ ನೋಡಿದ್ರೆ ಹುಡುಗಿ ತುಂಬಾ ಗೋಳಿಕೋತಾನೆ ಅಂತ ಅಂದ್ಬಿಟ್ಟು ಹುಡುಗ ಹೇಳ್ತಾರೆ. ಇದು ಏನಪ್ಪ ವಿಚಿತ್ರ ಕೇಸು, ಅಲ್ಲಿ ಹುಡುಗ ಗೋಳಿಕೊಳ್ಳೋದು ಕೇಳಿದೀನಿ, ಇಲ್ಲಿ ನೋಡ್ರೆ ಹುಡುಗಿ ಗೋಳಿಕೊಳ್ಳೋದು. ಸೊ ಅವರು ಗುರುಗಳೇ ಇಷ್ಟು ದಿನ ಮದುವೆ ಆಗ್ಲಿಲ್ವೇ ಅಂತ ಅನ್ಬಿಡಿ, ಮದುವೆ ಎಲ್ಲ ಸೆಟ್ ಆಯ್ತು, ಚೌಟ್ರಿ ಎಲ್ಲ ಬುಕ್ ಆಯ್ತು. ಈಗ ನೋಡಿದ್ರೆ ಹುಡುಗನಿಗೂ ಆಗ್ ಬರ್ತಲ್ಲ, ಇದಕ್ಕೇನಾರ ಪರಿಹಾರ ಇದೆ ಅಂತ. ಪರಿಹಾರ ಅಂತಾರೆ, ಅವ್ರಿಬ್ಬರನ್ನು ಕೂತ್ಕೋಬೇಕು, ಕೂಡ್ಸ್ಕೊಂಡು ಮಾತಾಡ್ಬೇಕು, ಕೌನ್ಸಿಲಿಂಗ್ ಮಾಡ್ಬೇಕು. ಯಾಕೆ ಹಿಂಗೆ ಆಡ್ತಿದ್ರೆ, ಏನು ಹೇಳ್ತಿದ್ರೆ, ಯಾತಕ್ಕೋಸ್ಕರ ಅಂತಂದು ಕೇಳಿ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಸರಿಯಾದ ದಾರಿಯನ್ನು ತೋರಿಸ್ಬೇಕು. ನಾನು ಹೇಳ್ತೀನಿ ಕೇಳಿ, ಕ್ರಿಶ್ಚಿಯನಲ್ಲಿದೆ, ಮದುವೆಗಿನ ಮುಂಚೆ ಏನಾಗುತ್ತೆ ಅಂದರೆ, ಮದುವೆ ಏನಕ್ಕೆ ಮಾಡ್ಕೋಬೇಕು, ಎಂಥದ್ದು ಮಾಡ್ಕೋಬೇಕು ಅನ್ನೋದನ್ನೆಲ್ಲನೂ ಅವ್ರು ಮದುವೆ ಕೌನ್ಸಿಲಿಂಗ್ ಕೊಡ್ತಾರೆ. ಅಲ್ಲಿ ಫಾದರ್ಗಳೆಲ್ಲ ಕೌನ್ಸಿಲಿಂಗ್ ಕೊಡ್ತಾರೆ. ನಮ್ಮ ಇದರಲ್ಲಿ ಹಿಂದೂ ಧರ್ಮದಲ್ಲಿ ಅದಿಲ್ಲ, ಕೌನ್ಸಿಲಿಂಗ್ ಇಲ್ಲ. ಅದಕ್ಕೋಸ್ಕರ ಎಷ್ಟೋ ಮದುವೆಗಳು ಮುರಿದು ಬಿಡ್ತಾರೆ. ಸೊ ಆ ಕೌನ್ಸಿಲಿಂಗ್ ಮಾಡೋಂಥದ್ದನ್ನು ತಗೋಬೇಕು. ಅದನ್ನು ತಗೊಂಡು ಯಾತಕ್ಕೆ ಮದುವೆ ಆಗ್ತೀರಾ, ಏನಕ್ಕೆ ಮದುವೆ ಆಗ್ತೀರಾ, ಗಂಡು ಹೆಣ್ಣು ಅಂದ್ರೆ ಏನು, ಗಂಡ ಅಂದ್ರೆ ಏನು, ಹೆಂಡತಿ ಅಂದ್ರೆ ಏನು, ಅವ್ರ ಜವಾಬ್ದಾರಿಗಳನ್ನು ಒಬ್ರಿಗೊಬ್ರು ಅರ್ಥ ಮಾಡಿಸಿ ಮದುವೆ ಮಾಡಿಕೊಟ್ರೆ ನಿಜವಾಗ್ಲೂ ಅವ್ರ ಜೀವನ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ, ಬೇಕಾದ್ರೆ ಒಂದ್ಸಲ ಕಳಿಸ್ಕೊಡಿ, ಮಾತಾಡ್ತೀನಿ. ಇಬ್ಬರ ಹತ್ರ ಮಾತಾಡಿ ಅವ್ರಿಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತೀನಿ ನಮ್ಮ ಅವ್ರಿಗೆ. ಹಾಗೆ ದೇವರೊಳಗೆ ಮಾಡಿ.